ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸಮಸ್ತ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ನಮಸ್ಕಾರಗಳು, ವಂದನೆಗಳು. ಸ್ನೇಹಿತರೆ, 2024 ಜೂನ್ ತಿಂಗಳಿನ ಕುಂಭರಾಶಿಯ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ. ಕುಂಭರಾಶಿಯ ಗ್ರಹಸ್ಥಿತಿಗಳು ಈ ರೀತಿಯಾಗಿದ್ದಾವೆ. ಶನಿ 1ನೇ ಮನೆಯಲ್ಲಿ, ರಾಹು ಕುಜ 2ರಲ್ಲಿ, ಶುಕ್ರ ಗುರು ಸೂರ್ಯ ಬುಧ 4ರಲ್ಲಿ, ಕೇತು 8ನೇ ಮನೆಯಲ್ಲಿ. ನೋಡಿ, ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಕುಂಭರಾಶಿಯನ್ನು ಪ್ರಿಡಿಕ್ಟ್ ಮಾಡಬೇಕು ಅಂತಾದರೆ ಶನಿ 1ನೇ ಮನೆಯಲ್ಲಿ ಅಂದರೆ ಕುಂಭರಾಶಿಯಲ್ಲೇ ಇದ್ದಾರೆ, ಸ್ವಸ್ಥಾನ, ರಾಶಿಯಾಧಿಪತಿಯೂ ಅವರೇನೇ. ಸೊ ಹಾಗಾಗಿ ಜನ್ಮಸ್ಥ ಶನಿ ಕುಂಭರಾಶಿಯವರಿಗೆ ಒಂದಷ್ಟು ಮಿಶ್ರ ಫಲವನ್ನು ಕೊಡ್ತಾರೆ. ಕೆಲಸ ಕಾರ್ಯಗಳು ಕಣ್ಣಿಗೆ ಕಾಣುತ್ತೆ, ಹತ್ರಕ್ಕೆ ಬರುತ್ತೆ, ಕೈ ಸಿಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಇರುತ್ತೆ. ಹಾಗಂತ ಅದಕ್ಕೆ ಧೃತಿಗೆಡಬೇಕಾ ಅಂತ ಕೇಳಿದ್ರೆ ಇಲ್ಲ. ನೋಡಿ ಯಾಕೆ ಅಂತ ಹೇಳ್ತೇನೆ. ಕುಜ ಮತ್ತು ರಾಹುವಿನ 2ನೇ ಮನೆ ಧನಸ್ಥಾನದಲ್ಲಿ ಕುಜ ಮತ್ತು ರಾಹು ಇರೋದರಿಂದ ಮನುಷ್ಯನಿಗೆ ಹಣ ಬರ್ತಾ ಇರಬೇಕು. ಯಾವಾಗಲೂ ಹಣ ಬರ್ತಾ ಇದ್ದರೆ ಮನುಷ್ಯನಿಗೆ ಕಷ್ಟಗಳು ಗೊತ್ತಾಗೋದಿಲ್ಲ. ಏನೇ ಕಷ್ಟ ಬಂದರೂ ನಾನು ಓವರ್ಕಮ್ ಮಾಡ್ತೇನೆ ಅನ್ನುವಂಥದ್ದು. ಇಲ್ಲಿ ಕುಜ ಭೂಮಿಗೆ ಸಂಬಂಧಪಟ್ಟಂತಹ ಕೆಲಸವನ್ನು ಮಾಡಿಸ್ತಾ ಹೋಗ್ತಾನೆ, ರಾಹು ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಹೋಗ್ತಾನೆ. ಇದಕ್ಕೂ ಮಿಗಿಲಾಗಿ ಸುಖಸ್ಥಾನದಲ್ಲಿರ್ತಕ್ಕಂತಹ ಈ 4 ಗ್ರಹಗಳು, ಬುಧಾದಿತ್ಯ ಯೋಗ, ಬುಧ ಸೂರ್ಯ ಸುಖಸ್ಥಾನದಲ್ಲಿರ್ತಕ್ಕಂಥದ್ರಿಂದ ಒಳ್ಳೆಯ ಕೆಲಸ ಕಾರ್ಯಗಳು, ಒಳ್ಳೆಯ ಮಾತುಗಾರರಾಗಿರ್ತೀರಿ. ಸುಖಸ್ಥಾನದಲ್ಲಿದ್ದಂತಹ ಫಲವನ್ನು ಕೊಡ್ತಾರೆ. ಶುಕ್ರ ಹಣವನ್ನು ಕೊಡ್ತಾನೆ, ಗುರು ಸಕ್ಸಸ್ಸನ್ನು ಕೊಡ್ತಾನೆ. ಹಾಗಾದ ಜನ್ಮಸ್ಥ ಶನಿಯಿಂದ ಏನು ಪ್ರಾಬ್ಲಮ್ ಆಗುತ್ತೆ? ಸುಮ್ಮನೆ ಅಪವಾದಗಳು. ನೀವೇನು ತಪ್ಪು ಮಾಡದೇ ಇದ್ದರೂ ಹಾಗಾಯಿತು ಅಂತ ಹೇಳುವಂಥದ್ದು, ಹೀಗಾಯಿತು ಅಂತ ನಿಮ್ಮನ್ನು ದೂಷಣೆ ಮಾಡೋದು, ಅಥವಾ ನೀವು ಮಾಡಿದಂತಹ ಕೆಲಸದಲ್ಲಿ ತಪ್ಪು ಹುಡುಕುವಂಥದ್ದು, ಅಥವಾ ಮಾನಸಿಕವಾದಂತಹ ಒಂದು ಏನೋ ತುಮುಲತೆ, ಹಾಗಾಗಬೇಕಾಗಿತ್ತು, ಇಷ್ಟೇ ಆಗೋಯಿತು, ಲಾಭ ಜಾಸ್ತಿ ಬರಬೇಕಾಗಿತ್ತು, ಬರಲಿಲ್ಲ. ಹೀಗೆ ಒಂದಷ್ಟು ಈ ದ್ವಂದ್ವಗಳನ್ನು ಶನಿ ಪರಮಾತ್ಮ ಕೊಡ್ತಾ ಹೋಗ್ತಾನೆ ಜನ್ಮಸ್ಥದಲ್ಲಿದ್ದಾಗ. ಬಟ್ ನಿಮಗೆ ಈ ಮಿಕ್ಕಿದ ಎಲ್ಲ ಗ್ರಹಗಳು, ವಿಶೇಷವಾಗಿ 6 ಗ್ರಹಗಳ ವಿಶೇಷವಾದಂತಹ ಯೋಗ ಇದೆ. ರಾಹು ಕುಜನು ತುಂಬ ಚೆನ್ನಾಗಿದ್ದಾರೆ. ಶುಕ್ರ ಗುರು ಸೂರ್ಯ ಬುಧನಿಂದ ಸುಖಸ್ಥಾನದಲ್ಲಿರ್ತಕ್ಕಂಥದ್ರಿಂದ ಅವರವರ ಪೋರ್ಟ್ಫೋಲಿಯೋ ಏನಿದೆಯೋ ಆ ಪೋರ್ಟ್ಫೋಲಿಯೋಗಳನ್ನು ತುಂಬ ಚೆನ್ನಾಗಿ ಈ ತಿಂಗಳು ನಿಮಗೆ ಹ್ಯಾಂಡಲ್ ಮಾಡಿಕೊಡ್ತಾರೆ. ಏನೂ ಯೋಚನೆ ಮಾಡುವಂಥದ್ದಿಲ್ಲ. ನಿಮಗೆಲ್ಲ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತೆ. ಕೇತು ಅಷ್ಟಮದಲ್ಲಿ, 8ನೇ ಮನೆಯಲ್ಲಿ ಕೇತು. ನೋಡಿ, ಮೊದಲು ನಿಮ್ಮನ್ನು ದೂಷಣೆ ಮಾಡ್ತಕ್ಕಂಥವ್ರು ಅಥವಾ ನಿಮ್ಮ ತಪ್ಪುಗಳನ್ನು ಕಂಡುಹಿಡಿತಕ್ಕಂಥವ್ರು ನಿಮ್ಮ ಮನೆಯಲ್ಲಿ ಹಿರಿಯರು, ವಿಶೇಷವಾಗಿ ತಂದೆ ಅಂತ ಅಂದ್ಕೊಳ್ಳಿ, ಆಯಿತಾ, ಅಥವಾ ತಾಯಿ. ಇದು ನಿಮ್ಗೆ ಹಲವು ರೀತಿಯಾಗಿರ್ತಕ್ಕಂತಹ ವೇರಿಯೇಷನ್ನ ಕೊಡ್ತಾ ಹೋಗುತ್ತೆ. ಪಿತೃಶಾಪ ಅನ್ನುವಂಥದ್ದು, ಅಥವಾ ಹಿರಿಯರು ಕಾಲವಾಗಿರ್ತಕ್ಕಂಥವ್ರಿಂದ ಏನೋ ಒಂದು ಆಸ್ತಿ ಬರಬೇಕಾಗಿತ್ತು, ಅದರ ತೊಂದರೆಗಳು ಸಿಕ್ಕಾಕೊಳ್ತಕ್ಕಂಥದ್ದು, ಪಿತ್ರಾರ್ಜಿತ ಆಸ್ತಿಗಾಗಿ ಕೋರ್ಟ್ ಕೇಸ್ಗೆ ಹೋಗುವಂಥದ್ದು, ಅಥವಾ ಕೋರ್ಟ್ ಕೇಸ್ ಡಿಲೇ ಆಗುವಂಥದ್ದು, ಇದೆಲ್ಲ ಈ ಅಷ್ಟಮ ಕೇತುವಿನಿಂದ ಉಂಟಾಗತ್ತೆ. ಬಟ್ ಒಂದು ನೆನಪಿಟ್ಕೊಳ್ಳಿ, ನೀವು ಈ ತಿಂಗಳಲ್ಲಿ ಶನಿ ಆರಾಧನೆ ಮಾಡ್ತು ಅಂತಾದರೆ ಶನಿ ಪರಮಾತ್ಮನ ದರ್ಶನ, ಶನಿ ಶಾಂತಿ ಹೋಮ ಮಾಡಿಸ್ಕೊಳ್ಳಿ ಸಾಧ್ಯ ಇದ್ದರೆ. ಯೂಶ್ವಲಿ ನಾನು ಹೋಮ ಸಜೆಸ್ಟ್ ಮಾಡೋದಿಲ್ಲ ನಿಮಗೆ. ಅಟ್ಲೀಸ್ಟ್ ಒಂದು ಶನಿ ಶಾಂತಿ, ಶನೈಶ್ವರನಿಗೆ ಹೋಗಿ ಒಂದು ಅಟ್ಲೀಸ್ಟ್ ಒಂದು 100 ಗ್ರಾಮ್ ಎಳ್ಳು ಸಮರ್ಪಣೆ ಮಾಡಿ ಬಂದರೆ, ಶಕ್ತಿ ಇದೆಯಾ ಶನಿ ಶಾಂತಿ ಹೋಮನೆ ಮಾಡ್ಕೊಳ್ಳಿ. ಇಲ್ಲದೆ ಹೋದರೆ ಶನಿ ಪರಮಾತ್ಮನೊಂದು 100 ಗ್ರಾಮ್ ಕರಿ ಎಳ್ಳು, ಒಂದು 100 ml ಎಳ್ಳೆಣ್ಣೆಯನ್ನು ನೀವು ಸಮರ್ಪಣೆ ಮಾಡಿದ್ರಿ ಅಂತಾದರೆ ನಿಮಗೆ ಈ ಎಲ್ಲ ಪಿತೃಶಾಪಗಳು ಪರಿಹಾರವಾಗುತ್ತೆ. ಅಷ್ಟಮ ಕೇತುವಿನ ದೋಷವೂ ಪರಿಹಾರವಾಗುತ್ತೆ, ಜನ್ಮಸ್ಥ ಶನಿಯ ದೋಷವೂ ಕೂಡ ಪರಿಹಾರವಾಗುತ್ತೆ. ಇದು ಪಿತೃಶಾಪಗಳನ್ನು ಸೂಚನೆ ಮಾಡುವಂತಹ ಒಂದು ಪೊಸಿಷನ್ನು. ಹಾಗಾಗಿ ಆದಷ್ಟು ಹಿರಿಯರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗಿ, ಹಿರಿಯರ ಆಶೀರ್ವಾದ ಪಡೆದುಕೊಳ್ಳಿ. ಮನೆಯಲ್ಲಿ ಪ್ರತಿದಿನ ಅಪ್ಪ ಅಮ್ಮನಿಗೆ ಒಂದು ನಮಸ್ಕಾರ ಹಾಕಿ, ಆಯಿತಾ, ಅಥವಾ ಮಹಾವಿಷ್ಣುವಿನ ಸ್ತೋತ್ರ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ನಾನು ಇದೆಲ್ಲ ಮಾಡೋದಿಲ್ಲ, ನಂಗೆ ರೂಢಿನೇ ಇಲ್ಲ ಅಂತಂದರೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇದೆಲ್ಲ ದೋಷಗಳಿಗೂ ಪರಿಹಾರ ಆಗುತ್ತೆ. ಅದು ಕಷ್ಟವಾ, ನಂಗೆ ಬರೋದಿಲ್ಲ, ಹೇಳೋಕ್ಕೆ ಬರೋದಿಲ್ಲ, ಏನು ಮಾಡಬೇಕು? ಓಂ ನಮೋ ನಾರಾಯಣಾಯ ಇಷ್ಟೇ ಮಂತ್ರವನ್ನು ಒಂದು 8 ಬಾರಿಗೆ ಹೇಳ್ಕೊಳ್ಳಿ. ನಿಮಗೆ ಈ ಅಷ್ಟಮದಲ್ಲಿರ್ತಕ್ಕಂತಹ ಕೇತುವಿನ ದೋಷವೆಲ್ಲವೂ ಕೂಡ ಪರಿಹಾರವಾಗುತ್ತೆ. ಯಾವುದೇ ಕಷ್ಟಗಳು ಬರೋದಿಲ್ಲ. ಕುಂಭರಾಶಿಯ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಏನಾದ್ರು ಡೌಟ್ ಇದ್ದರೆ ನಾನು ಕೊಟ್ಟಂತಹ ಪ್ರಿಡಿಕ್ಷನ್ 100ಗೆ 100% ಸರಿ ಹೋಗುತ್ತೆ. ನಿಮಗೇನು ಈ ತಿಂಗಳಲ್ಲಿ ಏನೂ ಡಿಫ್ರೆನ್ಸ್ ಕಾಣೋದಿಲ್ಲ. ಒಂದಷ್ಟು ಮನೆಯಲ್ಲಿ ನಿಮ್ಮ ಮಾತುಗಳಿಗೆ, ನಿಮ್ಮ ತೀರ್ಮಾನಗಳಿಗೆ ವಿರೋಧವನ್ನು ವ್ಯಕ್ತಪಡಿಸೋದು ಬಿಟ್ಟರೆ ಬೇರೆ ಯಾವ ಸಮಸ್ಯೆಯೂ ಬರೋದಿಲ್ಲ. ಇದು ಸತ್ಯ ಆಯಿತು ಅಂತಾದರೆ ಕೆಳಗಡೆ ನಂಬರ್ ಇದೆ, ನಂಬರಿಗೆ ನೇರವಾಗಿ ಕರೆ ಮಾಡಿ ಏನೇನು ನಿಮ್ಮ ಜಾತಕ ಪ್ರಕಾರ, ನಿಮ್ಮ ಅಷ್ಟಕ ವರ್ಗ, ನಿಮ್ಮ ಕುಂಡಲಿ, ದಶಾಭುಕ್ತಿ, ನಿಮ್ಮ ಭಾವಕುಂಡಲಿ ಇದೆಲ್ಲವನ್ನು ಯೋಚನೆ ಮಾಡಿ
ಪರಿಹಾರವನ್ನು ಹೇಳೋಣ. ನೇರವಾಗಿ ಕರೆ ಮಾಡಿ ಅಥವಾ ಬಂದು ಭೇಟಿ ಮಾಡಿ ಅನ್ನುವಂತಹ ಮಾತನ್ನು ಹೇಳ್ತಾ ಕೊಟ್ಟಂತಹ ಪ್ರಿಡಿಕ್ಷನ್ 100ಕ್ಕೆ 100ರಷ್ಟು ಸತ್ಯವಾಗತ್ತೆ ಅನ್ನುವಂತಹ ಭರವಸೆಯೊಂದಿಗೆ ಕುಂಭರಾಶಿಯ ಜೂನ್ ತಿಂಗಳಿನ 2024ರ ಭವಿಷ್ಯವನ್ನು ಸಂಪನ್ನ ಮಾಡ್ತಾ ಇದ್ದೇನೆ. ಶುಭಂ ಭೂಯಾತ್, ಸಮಸ್ತ ಸನ್ಮಂಗಲಾನಿ ಭವಂತು, ಲೋಕಾಃ ಸಮಸ್ತ ಸುಖಿನೋ ಭವಂತು.